ಸನ್ನಿವೇಶ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದಷ್ಟು ವಾತಾವರಣ ನಾಳೆಯಿಂದ ನೋಡೋದಕ್ಕೆ ಸಿಗುತ್ತೆ ಅಂತ. ನಾಳೆ ಯುದ್ಧದ ಮಾಕ್ ಡ್ರಿಲ್ಗೆ ಸಕಲ ರೀತಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ. 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. 1971 ಬಳಿಕ ಅಟ್ ದ ಫಸ್ಟ್ ಟೈಮ್ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇವತ್ತಿನ ಯುವ ಪೀಳಿಗೆ ಈ 1971 ಬಾಂಗ್ಲಾ ವಿಮೋಚನೆಯನ್ನ ಬಿಟ್ರೆ ಅದಾದ ಬಳಿಕ ಯಾರು ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಇಂಥ ಸನ್ನಿವೇಶಗಳನ್ನ. ಅದೆಲ್ಲದಕ್ಕೂ ಕೂಡ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋದು ಬಹಳ ಹೆಮ್ಮೆ. ಎಷ್ಟೋ ಜನಕ್ಕೆ ಸೇನೆಯಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಯುದ್ಧದ ಸನ್ನಿವೇಶಗಳನ್ನ ಕಣ್ಣಾರೆ ನೋಡಕ್ಕಾಗಲ್ಲ, ಹೇಗಿರುತ್ತೆ ಅದನ್ನ ಹೇಗೆ ಫೇಸ್ ಮಾಡ್ತೀವಿ ಇದ್ಯಾವುದನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಈಗ ಅದಕ್ಕೆ ನಾವು ಸರ್ವಸನ್ನದ್ಧ ಆಗಬೇಕು ಅಂತ ಕೇಂದ್ರ ಸರ್ಕಾರ ಈ ರೀತಿಯ ಪ್ಲಾನಿಂಗ್ ಗಳನ್ನ ಮಾಡಿಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಹಿಮಾಚಲ ಪ್ರದೇಶ, ಗುಜರಾತ್ ಸೇರಿ ಹಲವು ರಾಜ್ಯಗಳಲ್ಲೂ ಕೂಡ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಪಂಜಾಬ್ನಲ್ಲಿ ಮೊನ್ನೆಯೇ ನಡೆದಿತ್ತು ಬ್ಲಾಕ್ಔಟ್ ಡ್ರಿಲ್. ಈಗ ನಾಳೆಯಿಂದ ಬೇರೆ ಬೇರೆ ದೇಶಗಳನ್ನ ಒಳಗೊಂಡು ನಮ್ಮ ದೇಶದಲ್ಲೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 3 ದಿನ ಸತತವಾಗಿ ಹೇಗಿರುತ್ತೆ ಆ ಪ್ರಕ್ರಿಯೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಒಟ್ಟಿಗೆ ವಿದ್ಯುತ್ ಸ್ಥಗಿತವಾಗುತ್ತೆ, ಕತ್ತಲು ಆವರಿಸುತ್ತೆ. ಹೇಗಪ್ಪ ಇದು ಸಹಕಾರಿ ಆಗಬಹುದು ಅಂತ ಬಹುತೇಕರು ಯೋಚನೆ ಮಾಡ್ತಾ ಇರಬಹುದು. ಎಲ್ಲೆಲ್ಲಿ ಉಗ್ರರು ಅಡಗಿ ಕುಳಿತಿರ್ತಾರಲ್ಲ, ಬೇರೆ ದೇಶದ ಉಗ್ರರು ಬಂದು ಇಲ್ಲಿ ಅಡಗಿ ಕುಳಿತಿರ್ತಾರಲ್ಲ, ಬೇರೆ ದೇಶ ಅನ್ನೋದು ಯಾಕೆ, ಪಾಕಿಸ್ತಾನದ ಉಗ್ರರು, ಆ ಅಡಗು ತಾಣಗಳನ್ನ ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಈ ಮಾಕ್ ಡ್ರಿಲ್. ಸೊ ಆ ರೀತಿ ನಡೆಯುವಂತಹ 3 ದಿನಗಳ ಕಾಲ ವಾರ್ ಮಾಕ್ ಡ್ರಿಲ್. ಬಹಳ ಕುತೂಹಲ ಇದೆ ಹೇಗಿರುತ್ತೆ ಆ ಪ್ರಕ್ರಿಯೆಗಳು ಅಂತ. ಬಟ್ ಏನೇ ಆಗ್ಲಿ 26 ಜನ ಅಮಾಯಕರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒತ್ತಾಯ ಅಷ್ಟೇ ಎಲ್ಲೆಡೆ ಕೇಳೋದಕ್ಕೆ ಸಿಗ್ತಾ ಇರೋದು. ಅಂಥ ಪರಿಸ್ಥಿತಿಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಾವು ಹೇಳ್ತಾ ಇದ್ನಲ್ಲ 1971 ಅದನ್ನ ಹೊರತುಪಡಿಸಿದ್ರೆ ಇಂಥ